ನೋಡ್ತಾ ಇದ್ದೀರಾ, ನಾವಿವತ್ತು ಲಾಲ್ಬಾಗ್ನ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ನಾವು ನಿಂತಿದ್ದೀವಿ. ಸೊ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಸ್ಪೆಷಲಿ ಬ್ಯೂಟಿಫುಲ್ ಬ್ಯಾಂಗ್ಳೂರ್, ಸೊ ಬ್ಯೂಟಿಫುಲ್ ಭಾರತ್ ಅನ್ನೋರು ಕಳೆದ 10 ವರ್ಷಗಳಿಂದ, ಒಂದು ದಶಕದಿಂದ BBMP ಮತ್ತು ಲಾಲ್ಬಾಗ್ನಲ್ಲಿ ಜನಗಳಿಗೆ ಈ ಒಂದು ಪ್ಲಾಸ್ಟಿಕ್ನ ಒಂದು ಬಳಕೆಯನ್ನು ನಿಷೇಧ ಮಾಡೋದು ಹೇಗೆ, ಮತ್ತು ಈ ಒಂದು ಎಚ್ಚರಿಕೆಯ ಗಂಟೆಯನ್ನು ಹಾಗೂ ಅವರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂತಹ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಸೊ ಎಲ್ಲ ಮಾರ್ಷಲ್ಗಳು ಇವತ್ತು ನಮ್ಮ ಈ ಒಂದು ಲಾಲ್ಬಾಗ್ನ ಒಂದು ಗಾಜಿನ ಮನೆಯಲ್ಲಿ ಇಡೀ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಅವೇರ್ನೆಸ್ನ ಮೂಡಿಸ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಸೊ ಹೆಬೋ ದ್ಯಾಟ್ ಲೈಕ್ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಈ ಒಂದು 10 ವರ್ಷಗಳಲ್ಲಿ ಅವರು ಯಾವ ರೀತಿ ಶ್ರಮವನ್ನು ವಹಿಸ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಬ್ಯಾಂಗ್ಳೂರ್ ಬಂದು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದಾಗ ಅವರ ಒಂದು ಕೂದಲು ಕಪ್ಪಾಗಿತ್ತು. ಸೊ ನಾವು ಬಿಕಮಿಂಗ್ ಎಲ್ಲ ಕಲರ್ ಕೂಡ ಉಲ್ಟಾ ಆಗಿಬಿಡಿದೆ ಅಂತಂದರೆ ಈಗ ವೈಟಸ್ ಬಂದಿದೆ ಅಂತ. ಸೊ ತುಂಬ ಹಾಸ್ಯಾಸ್ಪದವಾಗಿ ನಮ್ಮ ಜೊತೆ ತಮ್ಮ ಒಂದು ಅನಿಸಿಕೆಯನ್ನು ಹಾಗೂ ಅವರ ಒಂದು ಕಾರ್ಯವೈಖರಿಯನ್ನು, ಕಾರ್ಯಪ್ರವೃತ್ತತೆ ಹೇಗಿರುತ್ತೆ ಅಂತ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಮಾರ್ಷಲ್ಗಳ ಬ್ಯೂಟಿಫುಲ್ ಬ್ಯಾಂಗ್ಳೂರ್ನ ಬ್ಯೂಟಿಫುಲ್ ಮಾರ್ಷಲ್ಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮೇಡಮ್, ನಮಸ್ಕಾರ. ಇಲ್ಲಿಂದ ಬಂದಿರೋದು, ಈಗ ಆಲ್ರೆಡಿ ಹೇಳಿದೆ, ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯೂಟಿಫುಲ್ ಮಾರ್ಷಲ್ ವುಮೆನ್ ನಮ್ಮ ಜೊತೆಗಿದ್ದಾರೆ. ಸೊ ಜಸ್ಟ್ ಟೆಲ್ ಮಿ ಅಬೌಟ್ ಯುವರ್ ಪ್ರೋಗ್ರಾಮ್ ಆ್ಯಂಡ್ ಯುವರ್ ವರ್ಕ್ ಪ್ರೊಫೈಲ್, ಹೌ ಯು ಆರ್ ಡೂಯಿಂಗ್ ಇಟ್. So we started off as Beautiful Bengaluru because our aim was to make Bengaluru beautiful. How we can make Bengaluru beautiful? ಎಲ್ಲಾರು ವಿಸಿಟರ್ ಲಾಲ್ಬಾಗ್ನಲ್ಲಿ ಬರ್ತಾ ಅವರ ಜವಾಬ್ದಾರಿ ಏನಿದೆ. ಮೋಸ್ಟ್ ಪೀಪಲ್ ಕಮ್ ಸಿ ಫ್ಲವರ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್, ಇಲ್ಲಿ ಅಲ್ಲಿ ಕಸ ಡಸ್ಟ್ಬಿನ್ನಲ್ಲಿ ಹಾಕೋದಿಲ್ಲ ವಿದೌಟ್ ರಿಯಲೈಸಿಂಗ್. 2015-16 ನಾನು ಬನ್ನಿ ಟೈಮ್ ರೋಡ್ ತುಂಬ ಗಲೀಜು. ಅದೇ ಟೈಮ್ ಕರೆಕ್ಟ್ಲಿ ನಾನು ಕುಡ್ಲು ಬ್ಲ್ಯಾಕ್, ಇವಾಗ ನೋಡಿ ರೋಡ್ ವೆರಿ ಕ್ಲೀನ್. ಕಸ ಇಲ್ಲಿ ಅಲ್ಲಿ ಜಾಸ್ತಿ ಇಲ್ಲ, ನೀವು ನೋಡಿ ಕಸ ಇಲ್ಲೇ, ನಾನು ಕುಡ್ಲು ವೈಟ್ ಆಯ್ತಾ. ಸೊ ಇನ್ ದ ಪ್ಯಾಸೇಜ್ ಆಫ್ ಟೈಮ್, ಇಯರ್ ಬೈ ಇಯರ್ ವಿ ಆರ್ ವರ್ಕಿಂಗ್ ವಿತ್ ಮೆನಿ ಸ್ಟೇಕ್ ಹೋಲ್ಡರ್ಸ್. ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಫಸ್ಟ್ಲಿ ಇಂಪ್ರೂವಿಂಗ್ processes, BBMP marshals, our volunteers. Year by year we have Sahas volunteers who are there all the time. So what our aim is, we have Indian Ploggers Army who also do the plogging when there is litter. What is our aim? Anyone who comes into Lalbagh, ಫ್ಲಾಶ್ ಶೋ ನೋಡೋದಕ್ಕೆ ಯಾರ್ಯಾರು ಬರ್ತಾ ಅವ್ರ ಜವಾಬ್ದಾರಿ, ಅವ್ರ ಕೈಲೇ ಒಂದೇ ಕಸ ಕೂಡ ಬೇಡ ಡಸ್ಟ್ಬಿನ್ನಲ್ಲಿ. ಅದು ಒಂದು ಸ್ಟೆಪ್ ಮುಂದೆ ರಿಡ್ಯೂಸ್ ವೇಸ್ಟ್. ಮನೇಲೆ ಬ್ಯಾಗ್, ಕ್ಲಾತ್ ಬ್ಯಾಗ್ಸ್ ತಗೊಳ್ಳಿ, ಮನೇಲೆ ವಾಟರ್ ಬಾಟಲ್ ತಗೊಳ್ಳಿ. ಅದು ಲೆಟ್ ಮಿ ಶೋ ವಾಟರ್ ಬಾಟಲ್. ಮನೇಲೆ ವಾಟರ್ ಬಾಟಲ್ ನಮ್ಮ ಎಲ್ಲ ತಗೊಳ್ಳಿನ ವೇಸ್ಟ್ ಕಡಿಮೆ. ಪ್ಲಾಸ್ಟಿಕ್ ಮಿನರಲ್ ಬಾಟಲ್ ವೇಸ್ಟ್ ಇಲ್ಲ. ಲಾಲ್ಬಾಗ್ನಲ್ಲಿ ಯಾರ್ಯಾರು ಬರ್ತಾ ಪ್ಲೀಸ್ ಪ್ಲಾಸ್ಟಿಕ್ ಮಿನರಲ್ ಬಾಟಲ್ ತಗಬೇಡ, ನಾಟ್ ಅಲೌಡ್. ಮನೇಲೆ ರಿಯೂಸಬಲ್ ಬಾಟಲ್, ಯು ಕ್ಯಾನ್ ರೀಫಿಲ್ ಯೋರ್ ಬಾಟಲ್. ಅದು ಒಂದು ನಿಷೇಧ ಐಟಮ್ ಏನೇನಿದೆ ಪ್ಲೀಸ್, ನಾಟ್ ಓನ್ಲಿ ಇನ್ ಲಾಲ್ಬಾಗ್, ಯಾವಾಗ ನೀವು ಇದೆ ನಿಷೇಧ ಐಟಮ್ ಬೇಡ. ಬಿ come to know which are all the banned items. And our request to everybody is, ನಮ್ಮ ಚಿಕ್ಕ ಆಕ್ಷನ್ ದೊಡ್ಡ ಇಂಪ್ಯಾಕ್ಟ್. ಸೊ ಈಚ್ ಆಫ್ ಅಸ್ ಡಸ್ ಅ ಲಿಟಲ್ ಬಿಟ್, ವಿ ವಿಲ್ ಮೇಕ್ our city beautiful. ಇವಾಗ ನಮ್ಮ ಸ್ವಯಂ ಸೇವಕ್ ಗ್ರೂಪ್, ಇಟ್ಸ್ ನಾಟ್ ಜಸ್ಟ್ ಬ್ಯೂಟಿಫುಲ್ ಬೆಂಗಳೂರು, ವಿ ಆರ್ ಕಾಲ್ಡ್ ಬ್ಯೂಟಿಫುಲ್ ಭಾರತ್. ಅದು ನಮ್ಮ our aim is ಕಿ ಕಸ ಇಲ್ಲ, ಲಿಟರ್ ಕೂಡ ಇಲ್ಲ. Spitting, we are the ones who have started the campaign against public spitting. Sorry, 1 minute. ಇದು ಫುಲ್ ಭಾರತಲ್ಲೇ ಇದು ಪಬ್ಲಿಕ್ ಸ್ಪಿಟ್ಟಿಂಗ್ ಉಗಿ ಪನಿಷಬಲ್ ನಮ್ಮ ಪೆಟಿಷನ್ನಲ್ಲಿ. ಅದಕ್ಕೆ ಈ ಹೊಸ ವೈರಸ್ HMPV, it is not new, it is not dangerous, but it is spread by spitting. ಇದು ಇನ್ನೊಂದು ಚಾನ್ಸ್ ಎಲ್ಲರಿಗೂ ರಿಮೈಂಡ್ ಮಾಡ್ತೀವಿ ನಮ್ದು. ಪ್ಲೀಸ್ ಡೋಂಟ್ ಸ್ಪಿಟ್ ಇನ್ ಪಬ್ಲಿಕ್ ಪ್ಲೇಸಸ್. ಬೇರೆ ಯಾರು ನೀವು ನೋಡಿ ಅವರು ಲಿಟರ್ ಸ್ಪಿಟ್ ಮಾಡಿರ್ತೀವಿ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬೇಡ. ನಾನು ಕನ್ನಡ ಸೂಪರ ಇಲ್ಲೇ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ಪ್ರಾಬ್ಲಮ್. ಎಸ್, ಖಂಡಿತವಾಗಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಗಿವಿಂಗ್ ಸಬ್ಜೆಕ್ಟ್ ಲೈಕ್ ಹೇಗೆ ಜನಗಳು ಈ ಒಂದು ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಬೇಕು, ಹಾಗೆ ರಸ್ತೆಯಲ್ಲಿ ಹಾಗೂ ಸಿಕ್ಕ ಜಾಗಗಳಲ್ಲಿ ಉಗುಳಬಾರ್ದು. ಆ ಸ್ಪಿಟ್ ಮಾಡೋದ್ರಿಂದ ನೀವು ಇದುವರೆಗೂ ಎಷ್ಟು ಪೆನಾಲ್ಟಿ ದಂಡವನ್ನು ವಿಧಿಸಿದ್ದೀರಾ, ಹಾಗೆ ಸೊ ಜನಗಳು ಇದರಿಂದ ಏನಾದರೂ ಎಚ್ಚೆತ್ಕೊಂಡಿದ್ದಾರೆ ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆಯಾ? So penalty is there by marshals. Marshals for spitting 200 rupees.
For plastic also 200 rupees for if the visitors carrying, if the vendor is giving plastic out the 500. So it is a double strategy. ನಮ್ಮ ವಾಲಂಟಿಯರ್ಸ್ ಅವೇರ್ನೆಸ್ ಕೊಡ್ತೀವಿ, ಮಾರ್ಷಲ್ಸ್ ಎನ್ಫೋರ್ಸ್ಮೆಂಟ್, ಅದ್ರ ಜೊತೆಗೆ ವಿ ಕ್ಯಾನ್ ಬ್ರಿಂಗ್ ಇಂಪ್ರೂವ್ಮೆಂಟ್ ಇಯರ್ ಬೈ ಇಯರ್. ವಿ ಆರ್ ಸೀಯಿಂಗ್ ಇನ್ ದ ಇಂಪ್ರೂವ್ಮೆಂಟ್. So that is an important part of how we work. ಸೊ ಸೂಪರ್. ಇನ್ ಕೇಸ್ ಪ್ಲಾಸ್ಟಿಕ್ನ ಏನಾದ್ರೂ ನಮ್ಮ ಸಾರ್ವಜನಿಕರು ಬಳಕೆಯನ್ನು ಮಾಡಿದ್ರೆ 200 ರೂಗಳ ದಂಡವನ್ನು ವಿಧಿಸ್ತಾರಂತೆ. ಇನ್ನು ವೆಂಡರ್ಸ್ ವ್ಯಾಪಾರಿಗಳೇನಾದರೂ ಇದೇ ಪ್ಲಾಸ್ಟಿಕ್ಕನ್ನು ಅವರು ಮಾರಾಟವನ್ನು ಮಾಡಿದ್ರೆ 500 ರೂಗಳ ದಂಡವನ್ನು ವಿಧಿಸ್ತಾ ಇದ್ದಾರೆ ಅಂತ ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಲಾಲ್ಬಾಗ್ಗೆ ಬರುವಂತಹ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಈ ಒಂದು ನಮ್ಮ ಪ್ರಜಾಧ್ವನಿ ಒಂದು ಚಾನಲ್ನ ಮುಖಾಂತರ ನಾವು ಏನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ಬ್ಯೂಟಿಫುಲ್ ಬ್ಯಾಂಗ್ಳೂರು ಅಂದರೆ ಕ್ಲೀನೆಸ್ಟ್ ಸಿಟಿಯನ್ನು ಮಾಡಬೇಕು ಅಂತ ಹೊರಟಿರುವಂತಹ ನಮ್ಮ ಬ್ಯೂಟಿಫುಲ್ ಬ್ಯಾಂಗ್ಳೂರಿನ ಮಾರ್ಷಲ್ಸ್ಗಳು ಹಾಗೂ ಸಿಬ್ಬಂದಿ ವರ್ಗದವರ ಒಂದು ಪರಿಶ್ರಮಕ್ಕೆ ನಾವೆಲ್ಲರೂ ಕೂಡ ಒಂದು ಗೌರವವನ್ನು ಕೊಡಬೇಕು. ಆ ಒಂದು ಪರಿಶ್ರಮಕ್ಕೆ ನಾವು ಬೆಲೆಯನ್ನು ತೆರಬೇಕು ಅಂತ ನಾವು ಕೂಡ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಈ ಒಂದು ಸಾರ್ವಜನಿಕರು ಇದನ್ನು ಪಾಲನೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಎಸ್, ನಮ್ಮ ಮತ್ತೊಬ್ಬರು ಮಾರ್ಷಲ್ ಅವರು ನಮ್ಮ ಜೊತೆಗೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹೇಳಿ ಸರ್, ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕ್ಲೀನೆಸ್ಟ್ ಸಿಟಿ ಮಾಡಬೇಕು, ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಮಾಡಬೇಕು ಅನ್ನೋ ಒಂದು ನಿಮ್ಮ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿದೆ. ಬಟ್ ಜನಗಳು ಪಾಲನೆ ಮಾಡ್ತಾ ಇದ್ದಾರಾ? ಸ್ವಲ್ಪ ತಕ್ಕ ಮಟ್ಟಿಗೆ ಸುಧಾರಣೆ ಕಂಡಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? It's a simple message. If you take your responsibility of your own waste, then you can make Bangalore beautiful. You have wet waste and dry waste. If you can take the plastic, keep it carefully and with you, and then segregate it and avoid using plastic. Take bags wherever you are going and buy everything in the bag. It is possible. All of us here are living a zero waste life. We don't create any waste as a volunteers. So we request all Bangalore people not to throw your waste into the garbage, but throw it nicely and do not use plastic bottles or bags. Thank you. ಇನ್ನು ಒಂದು ವಿ ಆರ್ ವಾಲಂಟಿಯರ್ಸ್, ಮಾರ್ಷಲ್ಸ್ ಬೇರೆ ಅಲ್ಲ, ದಟ್ ಜಸ್ಟ್ ಅ ಸ್ಮಾಲ್ ಚೇಂಜ್. ಐ ನೋ ಒನ್ ಕನ್ನಡ ವರ್ಡ್, ಹೆಮ್ಮೆ. ಹೆಮ್ಮೆ ಎಲ್ಲರಿಗೂ ಅದು ಲಾಲ್ಬಾಗ್ ಕರ್ನಾಟಕದಲ್ಲಿ ಹೆಮ್ಮೆ. ವಿ ಆರ್ ಆಲ್ ಪ್ರೌಡ್. ಹೆಮ್ಮೆ, ಅದೇ ಹೆಮ್ಮೆ ಲೆಟ್ ಅಸ್ ಟ್ರಾನ್ಸ್ಲೇಟ್ ನಮ್ಮ ಆ್ಯಕ್ಷನ್ಸ್, ನಮ್ಮ ಜವಾಬ್ದಾರಿ. Then only we will have beautiful Bangalore. Thank you so much. Yes, madam. Please join hands with beautiful Bengaluru, beautiful Bharat to ensure Bengaluru is beautiful and India is beautiful. So please join hands And with please us. follow us on Instagram, Beautiful Bharat Org. You will get lots of campaigns to follow. Now 26th is coming, Republic Day. Ellarku gottilla, balloons ತುಂಬಾ ಡೇಂಜರಸ್ ಇದೆ ಬಿಕಾಸ್ ಇಟ್ ಎಫೆಕ್ಟ್ಸ್ ದ ಬರ್ಡ್ಸ್. ಬಲೂನ್ ಬೇಡ. ಅದಕ್ಕೆ ನಮ್ಮ ಎಲ್ಲಾರ್ಗೂ ಹೇಳ್ತೀವಿ, ರೀಸೈಕ್ಲಬಲ್, ರೀಯೂಸಬಲ್ ಡೆಕೋರೇಷನ್ಸ್, ಇಲ್ಲೇನ ಕಾಂಪೋಸ್ಟಬಲ್ ನ್ಯೂಸ್ ಪೇಪರ್ನಲ್ಲಿ ಡೆಕೋರೇಷನ್ಸ್ ಮಾಡಬೇಕು. ವಾಟ್ ಡೆಕೋರೇಷನ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ, ಇನ್ಸ್ಟಾಗ್ರಾಮ್ ಬ್ಯೂಟಿಫುಲ್ ಭಾರತ್ ಆರ್ಗ್, ಅದೆಲ್ಲ ತುಂಬ ಜಾಸ್ತಿ ಐಡಿಯಾಸ್ ಇದೆ. So apart from all this thing, okay, join hands with beautiful Bangalore and beautiful Bharat. Yes, ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಆದರೆ ಈ ವರ್ಷದ ಕಾನ್ಸೆಪ್ಟ್ ಮೇಡಮ್, ಸೊ 217ನೇ ಪುಷ್ಪ ಪ್ರದರ್ಶನ ಫ್ಲವರ್ ಎಕ್ಸಿಬಿಷನ್ ನಡೀತಾ ಇದೆ. ದಟ್ ಬೇಸ್ಡ್ ಆನ್ ದ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಒಂದು ವಿಷಯದಲ್ಲಿ ಮಾಡಿರುವಂತಹ ಒಂದು ಎಕ್ಸಿಬಿಷನ್. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದೆಯಾ? ಹಾಗೆ ರಾಮಾಯಣ ಅಂದ ತಕ್ಷಣ ನಿಮಗೆ ತಟ್ಟಂತ ನೆನಪಿಗೆ ಬರುವಂತಹ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಯಾವುದು ಅಂಡ್ ವೈ? ಅದು ಐ ಡೋಂಟ್ ನೋ, ಐ ಆಮ್ ನಾಟ್ ಎಕ್ಸ್ಪರ್ಟ್. ಸೇವಾಗ್ ವಿಲ್ ಗಿವ್ ದಟ್. ಸೊ ಈ ಒಂದು ಕಾನ್ಸೆಪ್ಟ್ ಏನು ತೋರಿಸುತ್ತೆ ಅಂತಂದರೆ, ನಮ್ಮ ಸನಾತನ ಧರ್ಮ ಇನ್ನೂ ಕೆಳಗಡೆ ಬಿದ್ದಿಲ್ಲ, ನಾವಿನ್ನೂ ಉಳಿದಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಈ ಕಾನ್ಸೆಪ್ಟ್. ಆ್ಯಂಡ್ ರಾಮಾಯಣ ಅಂದಿದ ತಕ್ಷಣ ಒಂದು ನಮಗೆ ನೆನಪು ಬರೋದು ಧರ್ಮ ಯಾವತ್ತಿದ್ರೂ ಉಳಿಯುತ್ತೆ. ದೆನ್ ಒನ್ ಮೋರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ ರಾಮಾಯಣ ಯಾರು ಅಂದರೆ, ಐ ಸಪೋಸ್ ಟು ಸೇ ಜಾಂಬವ. ಅವರಂಥ ಕ್ಯಾರೆಕ್ಟರ್ ತುಂಬ ಯೂನಿಕ್. ಸೊ ಅದ್ರ ಬಗ್ಗೆ ಇನ್ನೂ ಕೆಲವೊಂದು ಜನರಿಗೆ ಗೊತ್ತಿಲ್ಲ. ಸೊ ನಾವು ರಾಮಾಯಣನ ತಿರ್ಗಾ ಮರುಬಳಕೆ ಅದು ರಾಮಾಯಣ ಅಂದ ತಕ್ಷಣ ದ ಫಸ್ಟ್ ಟೈಮ್ ಲೈಕ್ ಆ ಒಂದು ಕ್ಯಾರೆಕ್ಟರ್ ನೆನಪಿಗೆ ಬರೋದು ನಿಮಗೆ ಜಾಂಬವ ಅಂತ ಹೇಳಿದ್ರಿ. ವೈಸು ಲೈಕ್ ಆ ಜಾಂಬವಂತನ ಕ್ಯಾರೆಕ್ಟರ್ನ ಎಷ್ಟು ಮಟ್ಟಿಗೆ ನೀವು ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದೀರಾ ಆ್ಯಂಡ್ ವೈ? ಏನಕ್ಕಂತ ಹೇಳ್ಬೇಕಂದ್ರೆ, ಇದನ್ನು ಯಾಕೆ ಅಂತ ಮುಂಚೆ ಹೇಳ್ಬಿಡ್ತೀನಿ. ಫಸ್ಟು ಜಾಂಬವ ಇಸ್ ಅ ಮೇಯ್ನ್ ತುಂಬ ದೊಡ್ಡ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ನಾವೆಲ್ಲ ಮಿಸ್ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಅವರು ಇಲ್ಲ ಅಂದರೆ ಈ ರಾಮಾಯಣ ಹನುಮನ್ಗೆ ಆ ಒಂದು ಅವರ ಪವರ್ನ ತಿಳ್ಸೋಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಆ ಜಾಗದಲ್ಲಿ ತಿಳಿಸಿದ್ದು ಜಾಂಬವ. ಆ ಪವರ್ನ ತಿಳಿಸಿಲ್ಲ ಅಂದರೆ ಶ್ರೀಲಂಕಾಗೆ ಇರೋ ಪೋರ್ಟ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ.
ಇಲ್ಲಿಂದ ಅಲ್ಲಿಗೆ ಹೋಗಿ ಹನುಮನ್ನು ನಮ್ಮ ಸೀತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಂಡು ಬರೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಜಾಂಬವಾನ್ ಬಂದ್ಬಿಟ್ಟು ಮೇನ್ ರೋಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಕೆಲವೊಂದು ಜನರಿಗೆ ಇದು ಗೊತ್ತಿಲ್ಲ, ರಾಮಾಯಣ ಅಂದರೆ ಏನಂತ ಗೊತ್ತಿಲ್ಲ, ಇದನ್ನು ತಿಳಿಸ್ಬೇಕು. ನನಗೆ ಖಂಡಿತ ನಂಬಿಕೆ ಇದೆ ಈ ಒಂದು ಕಾನ್ಸೆಪ್ಟು ಅದನ್ನು ಖಂಡಿತ ತಿಳಿಸುತ್ತೆ. ಸೊ ಅಂದ್ರೆ ರಾಮಾಯಣದಲ್ಲಿ ಬರುವಂತಹ ಜಾಂಬವ ಕ್ಯಾರೆಕ್ಟರ್ ಅವತ್ತು ಸೀತೆಯನ್ನು ಅಪಹರಣ ಮಾಡಿದ್ದು ಯಾವ ಜಾಗ ಅದನ್ನ ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡಿದಂತಹ ಒಂದು ಜಾಂಬವ ಇಸ್ ಒನ್ ಬಿಗ್ಗೆಸ್ಟ್ ಟೂಲ್ ಆಫ್ಟರ್ ರಾಮಾಯಣ ಟು ಫೈಂಡ್ ವೇರಿ ಸೀತಾ. ಆದ್ರೆ ಇವತ್ತಿನ ನಮ್ಮ ಮಾಡರ್ನ್ ಟೆಕ್ನಾಲಜಿಗೆ ನಾವು ಅದನ್ನ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಯಾವ ಒಂದು ಟೆಕ್ನಾಲಜಿನ ನೀವು ಕಂಪೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಜಾಂಬವಂತ? ಎಐನ ಕಂಪೇರ್ ಮಾಡ್ಬೋದು. ಇವಾಗಿರೋ ಎ ಐ ಆರ್ಟಿಫಿಷಿಯಲ್ ಟೆಕ್ನಾಲಜಿ ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ಈವನ್ ಯೂಸ್ಫುಲ್ ಆಲ್ಸೋ. ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು, ಇಲ್ಲಾಂದರೆ ಅದು ತುಂಬ ಡೇಂಜರ್ ಆಗುತ್ತೆ. ಅದನ್ನು ತಪ್ಪಾಗೂ ಯೂಸ್ ಮಾಡ್ಬೋದು, ನಾವು ಯೂಸ್ಫುಲ್ಲಾಗೂ ಯೂಸ್ ಮಾಡ್ಬೋದು. ಸೊ ನೋಡ್ಕೊಂಡು ಯೂಸ್ ಮಾಡೋಣ, ರೆಸ್ಪಾನ್ಸಿಬಿಲಿಟಿ ಜೊತೆ ಯೂಸ್ ಮಾಡೋಣ ಎ ಐನ. ಆ್ಯಕ್ಚುಲಿ ಜಾಂಬವಾನು ಎ ಐ ಒಂದೇ ಥರ, ನಮ್ಮ ಲೈಫ್ನ ಚೇಂಜ್ ಮಾಡಿಬಿಡ್ತಾರೆ ಇಬ್ಬರು ಸೇರಿ. ಸೊ ರೈಟ್ ಪರ್ಸನ್ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆದರೆ ನಿಮ್ಮ ಲೈಫ್ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ನನಗೆ ರಾಮಾಯಣ ಅಂದಿದ ತಕ್ಷಣ ಜಾಂಬವ ಎಂಟರ್ ಆಗೋದು. ಓಕೆ, ಸೂಪರ್. ಸೊ ರಾಮಾಯಣದಲ್ಲಿ ಬರುವಂಥ ಜಾಂಬವಂತನನ್ನ ಲೈಕ್ ಮಾಡಿದಂತಹ ವಿಶೇಷ ವ್ಯಕ್ತಿ ಕೂಡ ಇವರಾಗಿದ್ರು. ಹಾಗೆ ಸೊ ಇವತ್ತಿನ ಈ ಒಂದು ಕಲಿಯುಗದ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಗೆ ಕಂಪ್ಯಾರಿಸನ್ ಅನ್ನು ಮಾಡ್ತಾ ಇದ್ದಾರೆ ಜಾಂಬವಂತನನ್ನ. ಸೊ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇವತ್ತಿನ ಕಾನ್ಸೆಪ್ಟ್ ಸನಾತನ ಧರ್ಮವನ್ನು ನಾವು ಸಾರುವಂತಹ ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಒಂದು ಪ್ರತೀಕ ಅಂತ ಹೇಳ್ಬೋದು. ಈ ಒಂದು ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ಬರೆದಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ ತುಂಬ ಜನರನ್ನು ಗಮನ ಸೆಳೀತಾ ಇದೆ ಅಂತ ನಾವು ಹೇಳ್ತಾ, ಸ್ವಯಂ ಸೇವಕರಾದಂಥ ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯೂಟಿಫುಲ್ ಭಾರತ್ನ ಆರ್ಗನೈಸೇಷನಿಂದ ಬಂದಂತಹ ಸೇವಕ್ ಅವರು ತಮ್ಮ ಒಂದು ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸೇವಕ್. ಕ್ಯಾಮ್ರಾಮನ್ ರಾಮು ಜೊತೆ ಕುಸುಮ, ಪ್ರಜಾಧ್ವನಿ.